ನಮಸ್ಕಾರ, ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಇಂದಿನಿಂದ ಭಕ್ತರಿಗೆ ರಾಮಲಲ್ಲಾನ ದರ್ಶನ ಭಾಗ್ಯ. ಬಾಲರಾಮನ ಕಣ್ತುಂಬಿಕೊಳ್ಳಲು 5 ಡಿಗ್ರಿಯ ಕೊರೆಯುವ ಚಳಿಯಲ್ಲೂ ಮುಗಿಬಿದ್ದಿದ್ದಾರೆ ಜನ. ದಟ್ಟಣೆ ತಡೆಯೋಕೆ ಪೊಲೀಸರ ಹರಸಾಹಸ. ನೇಪಾಳದ ಸೀತೆಯೂರಿನಿಂದ ರಾಮನಿಗಾಗಿ ಬಂದ ದಂಪತಿ. ಬೆಂಗಳೂರಲ್ಲಿ ಬಾಲರಾಮನ ಪಟ್ಟಾಭಿಷೇಕದ ದಿನವೇ ಗಂಡು ಮಗುವಿಗೆ ಜನ್ಮ ನೀಡಿದ ಬಸಂತಿ. ರಾಮ ಅಥವಾ ಅಕ್ಷರದಿಂದ ಬರುವ ಹೆಸರನ್ನೇ ಇಡ್ತೀವಿ ಅಂತ ತಂದೆ ಸುರೇಶ್. ಹಿಂದೂ ವಿರೋಧಿ ಪಟ್ಟ ಕಿತ್ತೊಗೆಯೋದಕ್ಕೆ ಶ್ರೀರಾಮನ ಜಪ. ನಾನು ನಾಸ್ತಿಕನಲ್ಲ ಆಸ್ತಿಕ ಅಂತ ಒತ್ತಿ ಒತ್ತಿ ಹೇಳ್ತಿರೋ ಸಿಎಂ. ಬಿಜೆಪಿಯ ರಾಮತಂತ್ರಕ್ಕಿದು ಸಿದ್ದರಾಮಯ್ಯ ಪ್ರತಿತಂತ್ರವಾ? ಕಾಂತರಾಜು ವರದಿ ಸರ್ಕಾರಕ್ಕೆ ಸಲ್ಲಿಸಲು ಮುಹೂರ್ತ ಫಿಕ್ಸ್. ಜನವರಿ 31ರೊಳಗೆ ಸರ್ಕಾರಕ್ಕೆ ಕೈ ಸೇರಲಿದೆ ವರದಿ. ಜೆಪಿ ಹೆಗ್ಡೆ ನೇತೃತ್ವದಲ್ಲಿ ವರದಿ ಸಲ್ಲಿಸಲು ಸಿದ್ಧತೆ. ಸಿಎಸ್ಐ ಅಕ್ರಮ ನೇಮಕಾತಿ ಹಗರಣ. ನಿವೃತ್ತ ನ್ಯಾಯಮೂರ್ತಿ ಬಿ ವೀರಪ್ಪರಿಂದ ಸರ್ಕಾರಕ್ಕೆ 471 ಪುಟಗಳ ವರದಿ ಸಲ್ಲಿಕೆ. ಅಕ್ರಮದ ಬಗ್ಗೆ 324 ದಾಖಲೆಗಳನ್ನು ನೀಡಿರುವ ಮಾಹಿತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.